ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ನಾವು ಬೆಳೆಗಳಲ್ಲಿ ಸಂಯೋಜಿತ ರಸಗೊಬ್ಬರಗಳ ಪ್ರಾಮುಖ್ಯತೆಯ ಬಗ್ಗೆ ನಾವು ಕಲಿಯುತ್ತೇವೆ. ಇಲ್ಲಿಯವರೆಗೆ ನಾವು ಅದನ್ನು ಭಾಗಗಳಾಗಿ ವಿಂಗಡಿಸಿದ್ದೇವೆ. NPK ಒಂದು ಭಾಗ, CMS ಒಂದು ಭಾಗ, ಜಾಡಿನ ಲೋಹಗಳು ಮೂರನೇ ಭಾಗ. ಆದ್ದರಿಂದ ನಾವು ಕೆಲವು ಭಾಗಗಳಲ್ಲಿ ಇವುಗಳ ಬಗ್ಗೆ ಮಾತನಾಡಿದ್ದೇವೆ. ಈಗ ಮತ್ತೆ ಇವುಗಳ ಬಗ್ಗೆ ಎಪಿಸೋಡ್ ಮಾಡಲಾಗಿದೆ. ಅನೇಕ ರೈತರು ನನ್ನನ್ನು ಕೇಳುತ್ತಾರೆ, ಸರ್, ಎಲ್ಲಾ ರೀತಿಯ ರಸಗೊಬ್ಬರಗಳು, ಸಾವಯವ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಒಟ್ಟಿಗೆ ಭೂಮಿಯಲ್ಲಿ ಹೇಗೆ ಬಳಸುವುದು? ಈ ಕುರಿತು ಒಂದು ಸಂಚಿಕೆಯನ್ನು ಮಾಡುತ್ತೇನೆ. ಇದರಿಂದ ಸುಲಭವಾಗಿ ನೀವು ಅದನ್ನು ನೋಡಬಹುದು ಮತ್ತು ನೀವು ಅದನ್ನು ಮತ್ತೆ ಮತ್ತೆ ನೋಡಬಹುದು. ಒಂದೇ ವಿಡಿಯೋದಲ್ಲಿ ಸಂಕ್ಷಿಪ್ತ ವಿವರಣೆಯನ್ನು ನೀಡಿ. ಈಗಾಗಲೇ ನಾವು ನಿಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದೇವೆ, ಆದರೆ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಸಂಕ್ಷಿಪ್ತ ವಿವರಣೆಯನ್ನು ನೀಡಿ. ಈ ವಿಡಿಯೋವನ್ನು ನೋಡುವ ಮೂಲಕ ನಾವು ಯಾವುದೇ ಸಮಯದಲ್ಲಿ ನೆನಪಿಸಿಕೊಳ್ಳಬಹುದು. ನಿಮ್ಮೆಲ್ಲರಿಗಾಗಿ ನೀವು ಜನರು ಕೇಳಿದ್ದೀರಿ, ಭೂಮಿಯನ್ನು ಹೇಗೆ ಸಿದ್ಧಪಡಿಸಬೇಕು ಮತ್ತು ಸಾವಯವ ಗೊಬ್ಬರಗಳೊಂದಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ಚರ್ಚಿಸುತ್ತೇವೆ. ಮುಖ್ಯವಾಗಿ ಮೊದಲನೆಯದಾಗಿ ನಾವು ಜೀವನದ ಮೂಲಭೂತ ಅಂಶಗಳನ್ನು ತಿಳಿದುಕೊಳ್ಳಬೇಕು. ಕಾರ್ಬನ್, ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ಮರಳಿ ಪಡೆಯಬೇಕಾದರೆ ಕಾರ್ಬನ್ ಆಧಾರಿತ ಸಾಂದ್ರೀಕೃತ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಬಳಸಬೇಕು. ಸಭಾಂಗಣದಲ್ಲಿ ಪ್ರಾಣಿ ಸಂಪತ್ತು ಬಹಳ ಕಡಿಮೆಯಾಗಿದೆ. ಪ್ರತಿ ವರ್ಷ ಎಕರೆಗೆ ಕನಿಷ್ಠ 10 ಟನ್ ಪಶುಗೊಬ್ಬರವನ್ನು ಬಳಸಬೇಕು. ಆದರೆ ಅಷ್ಟೊಂದು ಲಭ್ಯವಿಲ್ಲ. ಹಾಗಿದ್ದಲ್ಲಿ ಪ್ರತಿ ವರ್ಷ 10 ಟನ್ ಪ್ರಾಣಿ ಗೊಬ್ಬರವನ್ನು ಸೇರಿಸಿ. ನೀವು ಅದನ್ನು ಹೊಂದಿಲ್ಲದಿದ್ದರೆ ನೀವು ಏನು ಮಾಡಬೇಕು ಅಂದರೆ ಕಡಿಮೆ ಡೋಸೇಜ್ನಲ್ಲಿ ಹೆಚ್ಚು ಪರಿಣಾಮಕಾರಿ ಕೇಂದ್ರೀಕೃತ ಗೊಬ್ಬರ ಅದನ್ನು ಹೇಗೆ ತಯಾರಿಸಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಮೊದಲು 500 ಕೆಜಿ ಚೆನ್ನಾಗಿ ಕೊಳೆತ ಹಸುವಿನ ಸಗಣಿ ತೆಗೆದುಕೊಳ್ಳಿ. ಅಂದರೆ 10 ಟನ್ ಸಗಣಿ ಇದ್ದರೆ 20 ಎಕರೆಗೆ ಸಾಕಾಗುತ್ತದೆ. 1 ಎಕರೆಗೆ 1 ಟನ್ ಇದ್ದರೆ 100 ಎಕರೆಗೆ 100 ಟನ್ ದನದ ಸಗಣಿ ಬೇಕಾಗುತ್ತದೆ. ಅದು ಲಭ್ಯವಿಲ್ಲ. ಆದರೆ ಸೂಕ್ಷ್ಮವಾಗಿ ಗೊಬ್ಬರವನ್ನು ಹೇಗೆ ತಯಾರಿಸಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಪ್ರತಿ ವರ್ಷ ಅದನ್ನು ತಯಾರಿಸುವುದನ್ನು ಖಚಿತಪಡಿಸಿಕೊಳ್ಳಿ. 1 ಎಕರೆಗೆ 500 ಕೆಜಿ ಚೆನ್ನಾಗಿ ಕೊಳೆತ ಹಸುವಿನ ಸಗಣಿ ತೆಗೆದುಕೊಳ್ಳಿ. ಈ ಟ್ರೈಕೋಡರ್ಮಾ ವಿರಿಡಿ 10 ಕೆಜಿ, ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ 10 ಕೆಜಿಯಿಂದ ಹಿಡಿದು ರೈಜೋಬಿಯಂನಂತಹ ಸಾವಯವ ಗೊಬ್ಬರಗಳು, ಅಸಿಟೋಬ್ಯಾಕ್ಟರ್, ನೈಟ್ರೋಜೋಮೋನಾಸ್, ಫಾಸ್ಫರಸ್ ಕರಗಿಸುವ ಬ್ಯಾಕ್ಟೀರಿಯಾ, ಪೊಟ್ಯಾಷಿಯಂ, ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇವೆಲ್ಲವನ್ನು ಬೆರೆಸಿ 20 ಕೆಜಿ ತೆಗೆದುಕೊಂಡು 5 ಕೆಜಿ ಬೆಲ್ಲವನ್ನು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿ. ನಂತರ ಅದನ್ನು ಡ್ರಮ್ಗೆ ತೆಗೆದುಕೊಂಡು ಸಾಕಷ್ಟು ನೀರು ಸೇರಿಸಿ ಎಲ್ಲವನ್ನು ಹಾಕಿ. ಇದು ಡ್ರಮ್ನಲ್ಲಿದೆ. ಎಲ್ಲ ಸಾವಯವ ಗೊಬ್ಬರಗಳನ್ನು ಡ್ರಮ್ನಲ್ಲಿ ಹಾಕಿ 48ಗಳ ಕಾಲ ಇರಿಸಿ. ಅದರ ನಂತರ ಅದನ್ನು ತೊಟ್ಟಿಯಲ್ಲಿ ಅಥವಾ ದೊಡ್ಡ ಮರದ ನೆರಳಿನಲ್ಲಿ ಹಾಕಿ ಮತ್ತು 500 ಕೆಜಿಯಷ್ಟು ಹಸುವಿನ ಸೆಗಣಿಯಲ್ಲಿ ಹಾಕಿ. ಅದರ ಮೇಲೆ 48 ಗಂಟೆಗಳ ಕಾಲ ಡ್ರಮ್ನಲ್ಲಿ ಇರಿಸಲಾದ ದ್ರವಣವನ್ನು ಮಗ್ನೊಂದಿಗೆ ಸಿಂಪಡಿಸಬೇಕು. ಅದರ ಮೇಲೆ ಮತ್ತೊಮ್ಮೆ ಹಸುವಿನ ಸಗಣಿ ಪದರದ ಮೇಲೆ ಪದರವನ್ನು ಸಿಂಪಡಿಸಬೇಕು ಮತ್ತು ದ್ರವವನ್ನು ಸಂಪೂರ್ಣವಾಗಿ ಸಿಂಪಡಿಸಬೇಕು. ಇದನ್ನು ತುಂಬಾ ತೆಳ್ಳಗೆ ಮಾಡಬಾರದು. ಈ ರೀತಿಯಾಗಿ ಅದನ್ನು ಕೈಯಿಂದ ಹಿಡಿದು ಬೀಳಬಾರದು. ಅದರಂತೆ ಕಲಿಸಿ. ಹೀಗೆ ಗೋಣಿಚೀಲದಿಂದ ಮುಚ್ಚಿ ಅದರ ಮೇಲೆ ಮತ್ತೆ ನೀರು ಚಿಮುಕಿಸಬೇಕು. ಈ ರೀತಿ ಅದು ಒಣಗುವ ಮೊದಲು ಪ್ರತಿದಿನ ನೀರನ್ನು ಚಿಮುಕಿಸಬಾರದು. ಆದ್ದರಿಂದ ಅದು ಒಣಗುತ್ತದೆ. ಇದನ್ನು 10 ದಿನಗಳವರೆಗೆ ಮಾಡಬೇಕು. ಈ 500 ಕಿಲೋಗ್ರಾಂಗಳು ನೀವು ಏನು ತಯಾರಿಸಿದ್ದೀರಿ. 10 ದಿನಗಳ ನಂತರ ಅತ್ಯಂತ ಶಕ್ತಿಯುತವಾದ ಸಂಶ್ಲೇಷಿತ ರಸಗೊಬ್ಬರ ಅಥವಾ ಸಾವಯವ ಗೊಬ್ಬರ ಅಥವಾ ಜೀವ ನಿಯಂತ್ರಕಗಳನ್ನು ಹೊಂದಿರುವ ರಸಗೊಬ್ಬರಕ್ಕೆ ಬದಲಾಯಿಸಿ. ಪ್ರತಿ ವರ್ಷ ಈ 500 ಕೆಜಿ ಬಳಸಿದರೆ ತುಂಬಾ ಪ್ರಯೋಜನವಾಗುತ್ತದೆ. ನಿಮ್ಮ ಭೂಮಿ ಎಷ್ಟು ಫಲವತ್ತಾಗುತ್ತದೆ ಎಂದರೆ ಕ್ಷೇತ್ರದಲ್ಲಿ ಎಷ್ಟು ಬದಲಾವಣೆಯಾಗುತ್ತದೆ ಎಂದು
ನೀವು ಸಹ ನಂಬುವುದಿಲ್ಲ. ಈ ಪ್ರಕ್ರಿಯೆಯ ಮೂಲಕ ಪ್ರತಿ ವರ್ಷ ಎಕರೆಗೆ 500 ಕೆಜಿ ನಿಮ್ಮ ಭೂಮಿ ಚೆನ್ನಾಗಿರುತ್ತದೆ ಮತ್ತು ಸಿದ್ಧವಾಗಬಹುದು. ಹೀಗೆ ಪ್ರತಿ ವರ್ಷ ಮಾಡಿ. ಇವೆಲ್ಲ ನಿಮ್ಮ ಕೈಗೆ ಸಿಗದಿದ್ದಲ್ಲಿ ಅದ್ಹೇಗೆ ಮಾಡ್ತೀನಿ? ಲಭ್ಯವಿರುವ ಪ್ರತಿಭಾ ಬಯೋಟೆಕ್ನ ಅವನಿ 40 ಕೆಜಿಯ ಚೀಲದಲ್ಲಿ ಈ 40 ಕೆಜಿಯಲ್ಲಿ 20 ಕೆಜಿ ಸಾವಯವ ಗೊಬ್ಬರವಿದೆ ಮತ್ತು ಇದರ 2 ಚೀಲಗಳನ್ನು ತೆಗೆದುಕೊಂಡು, ಅಂದರೆ 40 ಕೆಜಿಯ 2 ಚೀಲಗಳನ್ನು ತೆಗೆದುಕೊಂಡು 300-400 ಕೆಜಿ ಪಶು ಗೊಬ್ಬರವನ್ನು ತೆಗೆದುಕೊಂಡು ಅವನಿಗೆ ಏನನ್ನು ಬೆರೆಸಿ ಈ ಮಿಶ್ರಣಕ್ಕೆ 10 ಕೆಜಿ ಟ್ರೈಕೋಡರ್ಮ ವಿರಿಡಿ ಮತ್ತು 10 ಕೆಜಿ ಸ್ಯೂಡೋಮೋನಾಸ್ ಸೇರಿಸಿ 40 ಗಂಟೆಗಳ ನಂತರ ನಾನು ಮೊದಲೇ ಹೇಳಿದಂತೆ ಮಿಶ್ರಣವನ್ನು ಮಾಡಿ. ಹೀಗೆ ಮಾಡುವುದರಿಂದ ಪ್ರತ್ಯೇಕ ಸಾವಯವ ಗೊಬ್ಬರಗಳನ್ನು ನೀಡುವ ಅಗತ್ಯವಿಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ 2 ಚೀಲ ಅವನಿ 300-400 ಕೆಜಿಯಷ್ಟು ಪಶುಗೊಬ್ಬರ ಇವೆರಡನ್ನು ಬೆರೆಸಿ 10 ಕೆಜಿ ಟ್ರೈಕೋಡರ್ಮ ವಿರಿಡಿ, 10 ಕೆಜಿ ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಮಿಕ್ಸ್, ಇದು ಟ್ರೈಕೋರಿಚ್ ಮತ್ತು ಫ್ಲಿಕ್ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಪ್ರತಿಭಾ ಬಯೋಟೆಕ್ ನಿಮಗೆ ವಿಶೇಷವಾಗಿ ಲಭ್ಯವಾಗುವಂತೆ ಮಾಡುತ್ತಿದೆ. ಈ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳು ಈ ವಿಷಯದಲ್ಲಿ ನಿಮಗೆ ಸಹಾಯ ಮಾಡಲು ಸರ್ಕಾರದ ಅನುದಾನದ ವೆಚ್ಚದಲ್ಲಿ ಸಹಾಯ ಮಾಡುತ್ತವೆ. ಕೆಲವು ಸರ್ಕಾರಿ ಸಂಸ್ಥೆಗಳು ರೈತರಿಗೆ ನೀಡಿರುವ ಬೆಲೆಯನ್ನು ನೋಡಿದ್ದೇನೆ. ಕೆಜಿಗೆ 100-150ಕ್ಕೆ ಮಾರಾಟ. ಮಾರುಕಟ್ಟೆಯಲ್ಲಿ ಟ್ರೈಕೋಡರ್ಮ ವಿರಿಡಿ, ಸ್ಯೂಡೋಮೋನಾಸ್ ಫ್ಲೋರಸೆನ್ಸ್, ಟ್ರೈಕೋರಿಚ್ ಮತ್ತು ಫ್ಲಿಕ್ ಹೆಸರಿನಲ್ಲಿ ದೊರೆಯುವ ಪ್ರತಿಭಾ ಬಯೋಟೆಕ್ನ ಜೈವಿಕ ನಿಯಂತ್ರಿತ ಸಾವಯವ ಗೊಬ್ಬರಗಳ ಮಿಶ್ರಣ 90-100ರ ಒಳಗೆ ಇದ್ದು ಪ್ರತ್ಯೇಕವಾಗಿ ಖರೀದಿಸುವ ಅಗತ್ಯವಿಲ್ಲ. ಇದು ಅವನಿಯಲ್ಲಿ ಈಗಾಗಲೇ ಲಭ್ಯವಿರುವುದರಿಂದ ಈ ರೀತಿ ತಯಾರಿಸಿದ ಮಿಶ್ರಣ ಅದನ್ನು ಹಸುವಿನ ಸಗಣಿಯಲ್ಲಿ ಹಾಕಿ ಮತ್ತು ಮಣ್ಣಿನ ತೇವಾಂಶವನ್ನು ಹೆಚ್ಚು ಇರಿಸಿಕೊಳ್ಳಿ. ನೆಲಕ್ಕೆ ಸುರಿದ ನಂತರ ತಕ್ಷಣ ನೀರನ್ನು ಸಿಂಪಡಿಸಿ. ಇದನ್ನು ತಡಮಾಡಬೇಡಿ. ಈ ರೀತಿಯಾಗಿ ಬಿತ್ತನೆಯ ಮುಂಚೆಯೇ ಭೂಮಿಯನ್ನು ಸಿದ್ಧಪಡಿಸುವ ಮೂಲಕ ಸಾವಯವ ಗೊಬ್ಬರಗಳನ್ನು ಮಣ್ಣಿನಲ್ಲಿ ತಯಾರಿಸಲಾಗುತ್ತದೆ ಮತ್ತು ಜೈವಿಕ ನಿಯಂತ್ರಕಗಳನ್ನು ಸಹ ಹೆಚ್ಚಿಸಲಾಗುತ್ತದೆ. ಭೂಮಿ ಹರಳಿನಂತಿದ್ದು ಆಮ್ಲಜನಕವು ಚೆನ್ನಾಗಿ ಲಭ್ಯವಿದೆ. ಹೀಗಾಗಿ ನೆಲವನ್ನು ಸಿದ್ಧಪಡಿಸೋಣ. ಬಿತ್ತನೆಯ ನಂತರ 15 ದಿನಗಳವರೆಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳು ಅಗತ್ಯವಿಲ್ಲ, ಏಕೆಂದರೆ ಸಸ್ಯವು ಬೀಜಗಳ ಸಹಾಯದಿಂದ 15 ದಿನಗಳವರೆಗೆ ಬೆಳೆಯುತ್ತದೆ. ನೀವು ಅದನ್ನು ನೋಡಬಹುದು. ಬೀಜ ಭಾಗಗಳಲ್ಲಿ ಬೆಳೆಯುತ್ತದೆ, ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ಬೇರುಗಳು ನೆಲದ ಕಡೆಗೆ ಬೆಳೆಯುತ್ತವೆ, ಆದರೆ ಹಸಿರು ಎಲೆಗಳು ಕಾಣಿಸಿಕೊಳ್ಳುತ್ತವೆ. ಅವು ಎಲೆಗಳಂತೆ ಕಾಣುತ್ತವೆ, ಆದರೆ ಎಲೆಗಳಲ್ಲ. ಅವು ಸಂಪೂರ್ಣವಾಗಿ ಸ್ಖಲನಗೊಳ್ಳುವವರೆಗೆ ಮಾತ್ರ ಅವು ಆದ್ದರಿಂದ ಆಹಾರವನ್ನು ತೆಗೆದುಕೊಳ್ಳುತ್ತವೆ. ಇದಕ್ಕೂ ಮುನ್ನ ಎಷ್ಟೋ ಕೆಮಿಕಲ್ ಹಾಕಿದರೂ ಗಿಡ ಒಪ್ಪುವುದಿಲ್ಲ. ಸಸ್ಯವು ಬೆಳೆದ ನಂತರ ಅದು 15 ದಿನಗಳ ನಂತರ ಮಾತ್ರ ಹೊರಗಿನ ಪ್ರಪಂಚದಿಂದ ಆಹಾರವನ್ನು ತೆಗೆದುಕೊಳ್ಳಬಹುದು. ಇದನ್ನು ಪರಿಗಣಿಸಿ. ಅದಕ್ಕಾಗಿಯೇ 15 ದಿನಗಳ ನಂತರ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಮೀನ್ಸ್ ಯೂರಿಯಾ, DAP ಮತ್ತು SOP ಯನ್ನು ಸೇರಿಸುತ್ತೇವೆ. ಅವುಗಳನ್ನು ಹೇಗೆ ಬಳಸುವುದು? ನೀವು ಈಗಾಗಲೇ ವಿವರಗಳನ್ನು ಹೊಂದಿದ್ದೀರಿ. ನೀವು ಅದನ್ನು ಮತ್ತೊಮ್ಮೆ ನೋಡಬಹುದು. ಅದೇ ರೀತಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್ ಇವುಗಳನ್ನು ಬೆಳವಣಿಗೆಯ ಹಂತದಲ್ಲಿ ಹೇಗೆ ಬಳಸಬೇಕು, ಹೂ ಬಿಡುವ ಹಂತದಲ್ಲಿ ಹೇಗೆ ಬಳಸಬೇಕು ಮತ್ತು ಹಣ್ಣಿನ ಹಂತದಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ನೋಡಬಹುದು. ಅಂತೆಯೇ ಸೂಕ್ಷ್ಮ ಲೋಹಗಳು. ಈ ಸೂಕ್ಷ್ಮ ಲೋಹಗಳು 6 ವಿಧಗಳಾಗಿವೆ. ಇವುಗಳ ಮಿಶ್ರಣವನ್ನು ತಯಾರಿಸಿ 10 ಕೆಜಿ ಬೆಳವಣಿಗೆಯ ಹಂತ, ಹೂ ಬಿಡುವ ಹಂತದಲ್ಲಿ ಬಳಸಬಹುದು. ಇಲ್ಲದಿದ್ದರೆ ಮೊದಲ ಹಂತದಲ್ಲಿಯೇ 10 ಕೆಜಿ. ಈ ಟೇಬಲ್ ಅನ್ನು ಮತ್ತೆ ಮತ್ತೆ ನೋಡುವುದರಿಂದ ನಿಮಗೆ ಕೃಷಿಯ ಬಗ್ಗೆ ಒಂದು ಕಲ್ಪನೆ ಬರುತ್ತದೆ. 16 ಮೂಲಭೂತ ಅಂಶಗಳು, ಅವುಗಳನ್ನು ಹೇಗೆ ಬಳಸುವುದು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿದಿದ್ದರೆ ಸಾಕು. ಇದರೊಂದಿಗೆ ನೀವು ಕೃಷಿಯ ಹೆಚ್ಚಿನ ಜ್ಞಾನವನ್ನು ಗಳಿಸಿದ್ದೀರಿ. ಬಹುತೇಕ ನಿಮಗೆ ಸಂಪೂರ್ಣ ಜ್ಞಾನ ಸಿಕ್ಕಿದೆ. ನೀವು ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ಇದೆಲ್ಲವೂ ಸಾಕು. ಹಾಗಾಗಿ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದರಿಂದ ಕೀಟಗಳು ಬರುವುದಿಲ್ಲ. ಬಂದರೂ ಕಡಿಮೆ ಪ್ರಮಾಣದಲ್ಲಿ ಕೀಟನಾಶಕ ಸಿಂಪಡಿಸುವುದರಿಂದ ನಿಯಂತ್ರಣಕ್ಕೆ ಬರುತ್ತದೆ. ಆದರೆ ಈ 16 ಮೂಲ ಅಂಶಗಳ ಕೊರತೆಯಿದ್ದರೆ ರೋಗ ತಡೆ ಶಕ್ತಿ ಕಡಿಮೆ, ಕೀಟಬಾಧೆ ಹೆಚ್ಚು. ಅದರ ನಂತರ ಅನೇಕ ಕೀಟನಾಶಕಗಳನ್ನು ಮತ್ತು ದುಬಾರಿ ಕೀಟನಾಶಕಗಳನ್ನು ಬಳಸುವುದರಿಂದ ಪ್ರಯೋಜನವಾಗುವುದಿಲ್ಲ ಮತ್ತು ಹಾನಿಯಾಗುತ್ತದೆ. ಆದ್ದರಿಂದ ಈ 16 ಮೂಲಭೂತ ಅಂಶಗಳು ಆದಷ್ಟು ಗಿಡಗಳು ಸಿಗುವಂತೆ ಮಾಡಬೇಕು. ಈ 16 ಮೂಲಭೂತ ಅಂಶಗಳಲ್ಲಿ ಕ್ಲೋರಿನ್ ಬಗ್ಗೆ ನಾವು ಹೆಚ್ಚು
ಗಮನ ಹರಿಸಬೇಕಾಗಿಲ್ಲ. ಉಳಿದ 15 ಮೂಲಭೂತ ಅಂಶಗಳನ್ನು ಸಸ್ಯಗಳಿಗೆ ನೀಡಬೇಕು. ಅದರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ನಿಮಗೆ ನೀಡಿರುವ ಈ ಕೋಷ್ಟಕದಲ್ಲಿ 90 ರಿಂದ 120 ದಿನಗಳ ಬೆಳೆಗಳಿಗೆ ಹೇಗೆ ಬಳಸಬೇಕೆಂದು ತಿಳಿಸಲಾಗಿದೆ ಮತ್ತು ಅದೇ ರೀತಿ 150 ರಿಂದ 180 ದಿನಗಳ ಬೆಳೆಗಳೇ ಪ್ರತಿ ಹಂತದಲ್ಲಿ 2 ಬಾರಿ ಬಳಸಬೇಕು. ಹಾಗೆಯೇ ಬೆಳವಣಿಗೆಯ ಹಂತದಲ್ಲಿಯೂ ಕೂಡ ಬೇಕಾಗುತ್ತದೆ. ಹೂ ಬಿಡುವ ಹಂತದಲ್ಲಿಯೂ ಸಹ ಇದನ್ನು 15 ರಿಂದ 20 ದಿನಗಳ ಮಧ್ಯಂತರದಲ್ಲಿ 2ನೇ ಬಾರಿಗೆ ನೀಡಬೇಕು. ಅಂತೆಯೇ ಇದನ್ನು ಹಣ್ಣಿನ ಸ್ಥಿತಿಯಲ್ಲಿ ನೀಡಬೇಕು. ಒಟ್ಟು 6 ಬಾರಿ ಕೊಡಬೇಕು ಎಂದು ಕೆಲ ರೈತರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅರ್ಹರ್, ಗ್ರಾಮ್, ಮೂಂಗ್ ಮುಂತಾದ ನಾಡಿ ಜಾತಿಗಳು ಅವೆಲ್ಲವನ್ನು ಒಮ್ಮೆ ಬಿತ್ತಲಾಗುತ್ತದೆ. ಪ್ರತ್ಯೇಕವಾಗಿ ಹಾಕಲು ಅವಕಾಶವಿಲ್ಲ. ಈ ಸಮಯದಲ್ಲಿ ಮಳೆ ಕೂಡ ಬರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ನೀಡಿ ಉತ್ತಮ ಸಾಧನೆ ಮಾಡಬಹುದು ಎಂದು ಮತ್ತೆ ಮತ್ತೆ ಕೇಳುತ್ತಾರೆ. ಈ ಬೆಳೆಕಾಳು ಬೆಳೆಗಳಿಗೆ ಮೊದಲ ಹಂತದಲ್ಲಿಯೇ 25 ಕೆಜಿ ಯೂರಿಯಾ, 25 ಕೆಜಿ ಡಿಎಪಿ, 25 ಕೆಜಿ ಎಸ್ಒಪಿ ನೀಡಬೇಕು. 25 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್, 25 ಕೆಜಿ ಕ್ಯಾಲ್ಸಿಯಂ ನೈಟ್ರೇಟ್, ಈ 5 ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಮೊದಲ ಹಂತದಲ್ಲಿ 25 ಕೆಜಿ ಪ್ರಮಾಣದಲ್ಲಿ ನೀಡಬೇಕು. ಇದನ್ನು ಬಿಟ್ಟರೆ ಬೇರೇನೂ ಕೊಡಬಾರದು. 1 ಎಕರೆಯಲ್ಲಿ ಈ 5 ವಿಧಗಳನ್ನು 25 ಕೆಜಿಯಂತೆ ಒಮ್ಮೆ ನೀಡಬೇಕು. ದ್ವಿದಳ ಧಾನ್ಯಗಳ ಬೆಳೆ ಅಲ್ಪಾವಧಿಯ ಬೆಳೆ, ಆದ್ದರಿಂದ ಇತರ ಸಮಯಗಳಲ್ಲಿ ನೀಡಲು ಅವಕಾಶವಿಲ್ಲ. ಅದಕ್ಕೆ ಒಮ್ಮೆ ಕೊಡುತ್ತೇವೆ, ಆದರೆ 25 ಕೆಜಿಗಿಂತ ಹೆಚ್ಚಿಲ್ಲ. ಈ ರೀತಿ ಅವುಗಳನ್ನು ಮೊದಲ ಹಂತದಲ್ಲಿಯೇ ನೆಲಕ್ಕೆ ಹಾಕುವುದರಿಂದ ಈ ಬೆಳೆ ಯಾವುದೇ ರೀತಿಯ ಕೊರತೆಯಾಗದಂತೆ ಉತ್ತಮ ಫಸಲು ಪಡೆಯುತ್ತದೆ. ಅಂದರೆ ಆ 5 ವಿಧಗಳನ್ನು ನೀಡಿದ ನಂತರ 25 ಕೆಜಿ ದರದಲ್ಲಿ ಸೂಕ್ಷ್ಮ ಲೋಹಗಳ ಮಿಶ್ರಣವನ್ನು 5 ಕೆಜಿ ಸೇರಿಸಲು ಮರೆಯಬೇಡಿ. ಅಂದರೆ ಬೆಳೆಯಲ್ಲಿನ ಒಟ್ಟಾರೆ ರಸಗೊಬ್ಬರಗಳ ನಿರ್ವಹಣೆ ಮತ್ತು ಅದನ್ನು ಹೇಗೆ ತಯಾರಿಸುವುದು ಮತ್ತು ಅದನ್ನು ಹೇಗೆ ಬಳಸುವುದು, ಸಂವೇದನಾ ಮತ್ತು ಜೈವಿಕ ನಿಯಂತ್ರಕಗಳು, ಸಾವಯವ ಗೊಬ್ಬರಗಳನ್ನು ಹೇಗೆ ಬಳಸುವುದು ಮತ್ತು ನಂತರ ರಾಸಾಯನಿಕ ಗೊಬ್ಬರಗಳನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲು ಈ ಸಂಚಿಕೆಯನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಧನ್ಯವಾದ.